ಏನಂತಾರ ಕೂಡಬಾರ್ದು ಹಂಗ ಹಿಂಗ ಅಂತಾರ. ಅದು ಯೂಶಲಿ ಕೊಡಂಗಿಲ್ಲ, ಈ ಒಂದ ಸೈಡ್ ಇರ್ತೈತಿ, ಇನ್ನೊಂದ್ಸಲ ಕೊಡಂಗಿಲ್ಲ. ಆಮೇಲೆ ಇದು ಸರ್ಪ್ ಬೇರೆ ಈಗ ಇಲ್ಲ ಆಗೈತಿಲ್ಲ, ನಿಮ್ ಬೇರೆ ಕಡೆನೂ ಬರ್ಬೋದು, ಕೈಗೇನು ಬರ್ಬೋದು, ಕಾಲಿನೂ ಬರ್ಬೋದು. ಇದಕ್ಕ ಸರ್ಪ್ ಅಂತಾರ, ಸರ್ಪ್ ಸುತ್ತನು ಅಂತಾರ. ಇದು ಏನ್ ಗರಡ ಬಳಸ್ಬೇಕು ಹಂಗೆ ಅಂತಾರಲ್ಲ, ಆತರ ಬಳಸಬಾರ್ದು. ಅದಕ್ಕೆ ಈಗಿನ ಕಾಲದಾಗ ಈ ಚಿಕಿತ್ಸೆ ಐತಿ ಇದಕ್ಕ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ತುಕಾರಾಮ್ ಮಾರುತಿ ಸೋರಿ, ಚರ್ಮರೋಗ ತಜ್ಞ. ನನ್ನ ಕ್ಲಿನಿಕ್ ಹೆಸರು ಶ್ರೀ ಮಂಜುನಾಥ ಸ್ಕಿನ್ ಕೇರ್ ಸೆಂಟರ್, ವಕೀಲ್ ಚಾಳ್, ಗದಗ್. ಇದು ನಿಮ್ಗೆ ಏನಾಗಿತ್ತು, ಇದು ಏನ್ ಸ್ಟಾರ್ಟ್ ಆಗಿತ್ತು, ಹೆಂಗ್ ಬಂತು, ಮೊದಲು ಏನಿತ್ತು, ಆಮೇಲೆ ನೀವ್ ಏನ್ ಮಾಡಿದ್ರಿ, ಇಲ್ಲಿ ಯಾಕೆ ಬಂದ್ರಿ ಎಲ್ಲ ಹೇಳ್ಬಿಟ್ರಿ. ಮೊದಲು ಎಣ್ಣೆ ಹೊಡಕ್ ಹೋಗಿ ಹೆಸರು ಎಣ್ಣೆ ಹೊಡೆದು ಬಂದು ಮಳ ಮಾಡಿದೆ ಗೋಳಿ ಎಲ್ಲ ಎದ್ದಿದ್ವಿ. ಹಿರಿಯರಿಗೆ ನಿಮ್ ಕಡೆ ತೋರಿಸಿದ್ರಿ, ಇಲ್ಲ ಶರ್ಟ್ ಫುಲ್ ಬರ್ಸ್ಬೇಕಂತ. ಮತ್ತೆ ಬಡಿಗಾರ ಕಡೆ 3 ದಿನ ಬರ್ಸಿದೆ. ಆಮೇಲೆ ಹೋದೆ, ಅವ್ರು 2 ಸಲ ಇಂಜೆಕ್ಷನ್ ಗುಳಿಗೆ ಕೊಟ್ಟಾರ ಸರ್. ಮತ್ ನೀನ್ ರಾತ್ರಿ ಹೋಗಿದ್ದೆ, ಇಲ್ಲ ಇದು ಕಣ್ಣಿನ ಸಮಸ್ಯೆ ಇಲ್ಲಿ ಹೇಳ್ತೀನಿ ಸರ್, ಅದರ ಫೋನ್ ನಂಬರ್ ಕೊಡ್ತೀನಿ, ಹೋಗ್ಬಿಡು ಮಾತಾಡ್ತೀನಿ ಅಂತ ಅಂದ್ರೆ ಸರ್ ಬನ್ನಿ. ಮೊದಲಿಗೆ ನಿಮ್ಗೆ ಇಲ್ಲಿ ನೋವು ಇತ್ತ, ಗುಳೆ ಇತ್ತ? ಗುಳೆ ಇದ್ದಿದ್ದು ಸರ್, ಮೊದಲೇ ಗುಳೆ ಇದ್ದಿದ್ದು. ಸರ್ ಏನ್ರ ನೋವು, ತೆಲ್ನೋವು, ಸೆಳೆದು ಎಳಿದು ಏನ್ರ ಆಗೋದು, ಜ್ವರ? ಇದು ಬರೋಕ್ಕಿಂತ ಪೂರ್ವದಲ್ಲಿ ತಲೆ ನುಸುದು, ಚುಚ್ಚಿದಾಗ ಮಾಡೋದು ಮಾಡ್ತದೆ ಸರ್. ಬರೋಕ್ಕಿಂತ ಪೂರ್ವ ಎಷ್ಟ್ ದಿನ ಅದು? 1 ವಾರದಿಂದ. 1 ವಾರದಿಂದ ನಿಮ್ಗ ಚುಚ್ಚುದು, ಎಳಿದು, ಸೆಳಿದು ಆಗ್ತಿತ್ತು. ನೋವು ಇದು ಎಲ್ಲ ಗುಳಿ ಆದ್ಮೇಲೆ ನೋವು ಈಗ ರಾತ್ರಿ ನಿದ್ದೆ ಆಗ್ತೈತಿ ನಿಮ್ಗೆ? ಇವತ್ತು ಆಗಿವಲ್ಲ ನೋಡ್ತಾರೆ, ಅವ್ರು 2 ದಿನ ಇಂಜೆಕ್ಷನ್ ಗುಳಿಗೆ ಕೊಟ್ಟಿದ್ರಲ್ಲ, ಅದಕ್ಕೆ ನಿನ್ ರಾತ್ರಿ ಬಾಡಿ ಇಲ್ಲ, ಬಹಳ ತ್ರಾಸ ಮಾಡಿ. ಏನ್ ಮತ್ತೆ ಬೇರೆ ಏನ್ ತ್ರಾಸ ಐತಿ? ಇದು ಉರಿತೇವ್ರಿ, ಗುಳಿ ಇದಾವ ಸರ್, ಉರಿದೇವ್ ನೋಡ್ರಿ, ಉರಿತೇವಿ, ಗುಳಿರಿ ಎಲ್ಲ ತಲೆಗೆಲ್ಲ ಎದ್ದವ್ರಿ, ತಲೆಗೆಲ್ಲ ಇದ್ದಾವ, ತಲೆಗೆಲ್ಲ ಎದ್ದವ್ರಿ ಸರ್. ಇಲ್ಲಿಂದ ಇದೇನ್ ಅರ್ಧ ಭಾಗ ಐತೆ ಸರ್, ಅರ್ಧ ಭಾಗ ಐತಿ, ಈ ಅರ್ಧ ಭಾಗ ಇಲ್ಲ, ಹಿಂದೂ ಇಲ್ಲ ಸರ್. ಇಲ್ಲ, ಅದು ಬರೋದು ಅರ್ಧ ಭಾಗ, ಬೇರೆ ಕಡೆ ಇನ್ನೊಂದ್ ಕಡೆ ಬರೋದಿಲ್ಲ ಅದು. ಅದೊಂದು ಹಳೇದು ಇದೈತಿ, ಅಂದ್ರೆ ಹಳ್ಯಾಗ ಏನಂತಾರ, ಅದು ಕೂಡಬಾರ್ದು ಹಂಗ ಹಿಂಗ ಅಂತಾರ. ಅದು ಯೂಶಲಿ ಕೊಡಂಗಿಲ್ಲ, ಈ ಒಂದ ಸೈಡ್ ಇರ್ತೈತಿ, ಇನ್ನೊಂದ್ಸಲ ಕೊಡಂಗಿಲ್ಲ. ಆಮೇಲೆ ಇದು ಸರ್ಪ್ ಬೇರೆ ಈಗ ಇಲ್ಲ ಆಗೈತಿಲ್ಲ, ನಿಮ್ ಬೇರೆ ಕಡೆನೂ ಬರ್ಬೋದು, ಕೈಗೇನು ಬರ್ಬೋದು, ಕಾಲಿನೂ ಬರ್ಬೋದು. ಅಥವಾ ಇದು ಜೊತೆಗೆ ಇದು ಒಂದ್ ರೀತಿ ಈಗ ಹೆಂಗ್ ಆಗೈತಿಲ್ಲ, ಬಹಳ ರೋಗ ನಿರೋಧಕ ಶಕ್ತಿ ಕಡಿಮೆ ಐತಿ ಮನುಷ್ಯಾಗ. ಈ ಗಣಜಲಿ ತರ ಹಂಗ ನೀರಿನ ಬಳಿ ಹೇಳ್ತಾವ, ಮೈತುಂಬ ಹಂಗ ಇದು ಜೊತೆಗೇನ ಹೇಳ್ತಾವ ಕೆಲವೊಮ್ಮೆ, ಅದು ಗಣಜಲಿ ತರ ಹೇಳ್ತಾವ. ಇದಕ್ಕೆ ನೀವು ಸರಿಯಾಗಿ ಟ್ರೀಟ್ಮೆಂಟ್ ಐತಿ ಅಂತ ಗೊತ್ತಿದ್ದಿಲ್ಲ ಸರ್? ಟ್ರೀಟ್ಮೆಂಟ್ ಐತಿ ಅನ್ನೋದು ಗೊತ್ತಿತ್ತು ಸರ್. ಮಕ್ಕಳು, ನಮ್ಮ ಹೆಣ್ಮಕ್ಳು, ನಮ್ಮ ಡ್ಯಾಡಿ ಅವರು ಸಣ್ಣ ಇರ್ತೇನೆ, ಅವ್ರ ಕಡೆ ತೋರ್ಸ್ಕೊಂಡ್ ಹೋಗಿದ್ದ. ಅವ್ರ ಕಡೆ ಇದನ್ನ ಬರ್ಸಕ್ಕಿಂತ ಪೂರ್ವದೊಳಗ ಅವ್ರ ಕಡೆ ಹೋಗಿ ಟ್ರೀಟ್ಮೆಂಟ್ ಅವ್ರು ಹೇಳಿದ್ದು, ಇದು ಶರ್ಪ್ ಪೂರ್ಣಪ್ಪ, ಇದನ್ನ ಬರ್ಸ್, ನಾನು ಚೆಕ್ ಮಾಡ್ತೀನಿ, ಗುಳಿಗೆ ಕೊಡ್ತೀನಿ, ಎಣ್ಣೆ ಕೊಡ್ತೀನಿ, ನೋಡೋಣ ಅಂತ ಅಂದ್ರ. ಮತ್ತೆ 2 ದಿನ ಅವ್ರ ಕಡೆ, ಇದು 3 ದಿನ ಬರೀ ನಿನ್ನಿಗೆ ಮುಗಿತ್ ಸರ್. ಅದು ನಿನ್ನಿಗೆ ಮುಗಿದ್ಗಳೇ ಮತ್ತ ನಿನ್ನೆ ರಾತ್ರಿ ಮೀಟ್ ಮಾಡಿದೇವ್ ಸರ್. ಹೋಗಿ ನಮ್ಮೂರ ಅಲ್ಲೇ ಪಕ್ಕದಾಗ ಐತಿ ಸರ್, ಮೀಟ್ ಮಾಡಿದ್ಲೆ ಇಲ್ಲ ಇದು ಕಣ್ಣಿನ ಭಾಗ ಆಗೈತಿ, ಇಲ್ಲ ಇದಕ್ಕ ಸರ್ಪ್ ಅಂತಾರ, ಸರ್ಪ್ ಸುತ್ತನು ಅಂತಾರ. ಇದು ಏನ್ ಗರಡ ಬಳಸ್ಬೇಕು ಹಂಗೆ ಅಂತಾರಲ್ಲ, ಆತರ ಬಳಸಬಾರ್ದು. ಅದಕ್ಕೆ ಈಗಿನ ಕಾಲದಾಗ ಈ ಚಿಕಿತ್ಸೆ ಐತಿ ಇದಕ್ಕ. ಇದು ಹೆಂಗ ಸಣ್ಣ ವಯಸ್ಸಿನಾಗ ನಿಮ್ಗ ಗಣಜಲಿ ಅಂತ ಆಗಿರ್ತೈತಿ, ಗಣಜಲಿ ಆಗಿ ಹೋಗ್ಬಿಟ್ಟಿರ್ತೈತಿ. ಅದು ಇಲ್ಲೊಂದು ಡಾರ್ಸಲ್ ರೂಟ್ ಗ್ಯಾಂಗ್ಲಿಯನ್ ಅಂತ ಇರ್ತದ, ಇಲ್ಲಿ ಟ್ರೈಜಮಿನಲ್ ಗ್ಯಾಂಗ್ಲಿಯನ್ ಅಂತ ಇರ್ತದ. ಆ ಗ್ಯಾಂಗ್ಲಿಯನ್ ಕುಂತಿರ್ತದ ಅದು. ಸೊ ಅದು ಈಗ ಏನಾಗೈತಿ, ರಿಆಕ್ಟಿವೇಶನ್ ಆಫ್ ವೈರಸ್ ಅಂತೀವಿ. ಅಂದ್ರೆ ವೈರಸ್ ಇಷ್ಟ ದಿನ ಮುಕ್ಕೊಂಡಿತ್ತು, ಈಗ ಎದ್ದು ಬಂದ ಯಾವ ನರದ ಕುಂತದಲ್ಲ, ಆ ನರದ ಮುಖಾಂತರ ಅದೇನಾಗೈತಿ, ಸರ್ಪುಣಾಗೈತಿ. ಈಗ ನಿಮ್ಗೆ ಈ ಭಾಗಕ್ಕೆಲ್ಲ ಸರ್ಪುಣ ಆಗೈತದ.
ಅದಕ್ಕೆ ಈಗ ಸರಿಯಾದ ಚಿಕಿತ್ಸೆ ಐತಿ. ಈಗ ವಯಸ್ಸು ಎಷ್ಟು ನಿಮ್ದು? ನಮ್ದು 48 ಸರ್. 48 ವಯಸ್ಸು. ಈಗ ಸ್ವಲ್ಪ ಅದು ಸ್ವಲ್ಪ ತ್ರಾಸ ಆಗ್ಬೋದು ನಿಮ್ಗೆ, ನೋಡೋಣ. ಇನ್ನೂ ತ್ರಾಸ ಆಗ್ಬೋದು, ಹೇಳಕ್ ಬರಂಗಿಲ್ಲ. ಗುಳಿಗೆ ಅಂತ ಚಲೋದ್ ಕೊಡ್ತೀವಿ, ನೋಡೋಣಂತೆ. ಈಗ ಹಿಂಗೇನ್ರ ಆದ್ರ ನಿಮ್ ಊರನ್ನಾರಾಗ್ಲಿ ನಿಮ್ ಮನೆಗಾಗ್ಲಿ ಯಾರಾದ್ರೂ ಏನ್ ಹಿಂಗ ಸರ್ಪುನ್ ಆತಂದ್ರ ಮೊದಲೇ ಚರ್ಮ ನಿಮ್ ಸಮೀಪದ ಚರ್ಮ ರೋಗ ತಜ್ಞರ ಕಾಣ್ಬೇಕ. ಅವರೇ ಇದಕ್ಕೆ ಸರಿಯಾದ ಚಿಕಿತ್ಸೆನ ಕೊಡ್ತಾರ. ಈಗ ಈಗ ಇವ್ರ ನೋಡಿದ್ರಿ ನಮ್ಮೊಂದು ಪೇಷಂಟ್, ಅವ್ರು ಒಂದು ಅಲ್ಲಿ ಹಳ್ಳಿನಾಗ ಅವ್ರು ಹೇಳಿದಂಗ, ಹಿರಿಯರು ಹೇಳಿದಂಗ, ಮನೆ ಮಂದಿ ಹೇಳಿದಂಗ, ಅಥವಾ ಈ ಊರಾಗಿನ ಡಾಕ್ಟರ್ ಒಬ್ರು ಹೇಳಿದಂಗ, ನೀವು ಅದು ಅವರು ಏನ್ ಮಾಡ್ಯಾರ ಸರ್ಪನ್ನಿಗೆ ಅದನ್ನ ಈ ಗರುಡ ರೇಖೆ ಅಂತ ಕ್ಯಾವಿ ಹಚ್ಚೋದು ಅಂತಂದು ಈ ಭಾಗದಾಗ, ಉತ್ತರ ಕರ್ನಾಟಕ ಭಾಗದಾಗ ಹೆಚ್ಚಿಗೆ ಐತಿ. ಇದನ್ನ ಅವ್ರು ಮಾಡ್ಯಾರ. ಈಗ ಮಾಡಿ ಅವ್ರಿಗೆ ತೊಂದರೆ ಆಗೈತಿ. ಈಗ ತೊಂದರೆ ಆಗಿ ಕಣ್ಣಿಗೆ ನೀವು ನೋಡಿದಂಗೆ ಕಣ್ಣು ಭಾವ ಬಂದೈತಿ. ಕಣ್ಣಿಗೆ ತಗೊಂಡು ಕಣ್ಣಿಗೆ ಈ ಬಿಳಿ ಗುಡ್ಡೆ ಕಾರ್ನಿಯಾಗ ತಗೊಂಡು ಅದ್ರ ಕಾರ್ನಿಯಾ ಏನಾರ ಡ್ಯಾಮೇಜ್ ಆಯ್ತಂದ್ರೆ ಕಣ್ಣು ಹೋಗ್ಬಿಡ್ತದೆ. ಸೊ ಇದನ್ನ ನೀವು ಗಮನದ ಇಟ್ಕೋಬೇಕು. ಇದನ್ನ ತಾತ್ಸಾರ ಮಾಡಬಾರ್ದು, ನೆಗ್ಲೆಕ್ಟ್ ಮಾಡಬಾರ್ದು. ಕೂಡಲೇ ನೀವು ಇದನ್ನ ನಿಮ್ಮ ಸಮೀಪದ ಚರ್ಮ ರೋಗದ ಕಂಡು ಈ ಸರ್ಪುಣ್ಣಿಗೆ ಚಿಕಿತ್ಸೆ ನೀವು ಮಾಡಿದ್ರೆ ಮುಂದೆ ಆಗುವಂತಹ ಅನಾಹುತಗಳು ಅಥವಾ ಅದರಿಂದ ಪರಿಣಾಮಗಳೇನದ ಅದನ್ನು ನೀವು ತಡೆಗಟ್ಟಬಹುದು. ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ದ ಕ್ಯೂರ್ ಅಂತ ಹೇಳಿ ನಾನು ಹೇಳಿ ಈ ಸರ್ಪುಣ್ಣಿಗೆ ಚಿಕಿತ್ಸೆ ಮತ್ತೊಮ್ಮೆ ಹೇಳಿ ಮಾತು ಮುಗಿಸ್ತೇನೆ. ವಿಡಿಯೋನ ನೋಡಿದ ಹಾಗೆ ಮುಂದೆ ಬರುವಂತಹ ಕೆಲವೊಂದು ಈ ಚರ್ಮದ ಕಾಯಿಲೆಗಳಿಗೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ನಾವು ಮತ್ತೆ ಈ ಡಾಕ್ಟರ್ ಟಿಪ್ಸ್ ಮುಖಾಂತರ ಇಲ್ಲಿ ನಾವು ಪ್ರಸಾರ ಮಾಡ್ತೀವಿ. ಮುಂದೆ ಮತ್ತೆ ನಾನು ಬೇರೆ ಬೇರೆ ಚರ್ಮದ ಕಾಯಿಲೆಗಳ ಬಗ್ಗೆ ನಿಮಗೆ ವಿಸ್ತಾರವಾಗಿ ಹೇಳಲಿಕ್ಕೆ ನಾನು ಇಚ್ಛೆ ಇದೆ, ನನಗೆ ಸಂತೋಷ ಇದೆ. ಈ ಚಾನಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇದನ್ನ ಫಾಲೋ ಮಾಡ್ರಿ. ನಮಸ್ಕಾರ.